ಮೈ ಟುಡೇಸ್ ವ್ಲಾಗ್, ಡೈಲಿ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಏನಪ್ಪಾ ಸೊ ಬಳೆ ರೆಡಿ ಆಗಿದೆ ಈಗ. मजा आया। ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಟುಡೇಸ್ ವ್ಲಾಗ್, ಡೈಲಿ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಒಂದು GRM ವಿಡಿಯೋ ಮಾಡ್ತಾ ಇದೀನಿ. ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾ ಇದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಸಿಂಪಲ್ ಆಗಿ ಇವತ್ತಿನ ಔಟ್ಫಿಟ್ ಬಂದು GRM ವಿಡಿಯೋ ಮಾಡ್ತಿರೋದಕ್ಕೆ ಸ್ಯಾರಿನ ಹಾಕೋತಾ ಇದೀನಿ. ಸ್ಯಾರಿನ ಹಾಕೊಂಡು ಗೆಟ್ ರೆಡಿ ವಿತ್ ಮೀ ವಿಡಿಯೋನ ಮಾಡ್ತಾ ಇದೀನಿ. ಸೊ ಇಲ್ಲಿ ನಾನು ಯಾವ ತರ ರೆಡಿ ಆಗ್ತೀನಿ, ಹಾಗೆ ಯಾವ ಔಟ್ಫಿಟ್ ನ ಹಾಕೊಂಡಿದ್ದೀನಿ ನಾನು ಆಲ್ರೆಡಿ ಹೇಳಿದೀನಿ, ನಾನು ಸ್ಯಾರಿನ ಹಾಕೋತಾ ಇದೀನಿ ಅಂತ. ಸೊ ಫಸ್ಟ್ ಅಂದ್ರೆ ಸ್ಯಾರಿ ಹಾಕೋತೀನಿ, ಆಮೇಲೆ ನೆಕ್ಸ್ಟ್ ಮೇಕಪ್ ಎಲ್ಲ ಮಾಡ್ಕೋತೀನಿ. ದಟ್ ಈಸ್ ಅಬೌಟ್ ಟುಡೇಸ್ ಡೈಲಿ ವ್ಲಾಗ್. ಸೊ ಬರೀ ಇಂಥದೆಯ ಬನ್ನಿ ರೆಡಿ ಆಗೋಣ. ಹಾಗೆ ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ನಾನು ವಿಡಿಯೋಸ್ ಫ್ರೀಕ್ವೆಂಟ್ ಆಗಿ ಹಾಕ್ತಾ ಇರ್ತೀನಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಅಂದ್ರೆ, ನಾನು ಇವತ್ತು ಈ ಸ್ಯಾರಿನ ಹಾಕೋತಾ ಇದೀನಿ. ಸೊ ಈ ಸ್ಯಾರಿನ ಹಾಕೋತಾ ಇದೀನಿ, ಕಾಣಿಸ್ತಿದೆ ಅನ್ಕೋತೀನಿ. ದಿಸ್ ಇಸ್ ದ ಸ್ಯಾರಿ ಐ ಆಮ್ ವೇರಿಂಗ್ ಟುಡೇ. ನೋಡಿ, ಈ ಸ್ಯಾರಿನ ಹಾಕೋತಾ ಇದೀನಿ. ಇದು ಲೈಕ್ ಬನಾರಸ್ ಸ್ಯಾರಿ ಅಷ್ಟೇ, ಇದು ಸಿಲ್ಕ್ ಸ್ಯಾರಿ ಏನಲ್ಲ. ಸೊ ಇಷ್ಟ ಆಯ್ತು ಅಂತ ತಗೊಂಡಿದ್ದೆ. ಅಂದ್ರೆ ಇದು ಈ ಸ್ಯಾರಿ ಬಂದು ನಾನು ಗೌರಿ ಹಬ್ಬದಲ್ಲಿ ತಗೊಂಡಿದ್ದು. ಸೊ ಈ ಸ್ಯಾರಿ ಜೊತೆಗೆ ಇನ್ನೊಂದು ಒಂಥರ ಯೆಲ್ಲೋ ಕಲರ್ ವಿತ್ ಗ್ರೀನ್ ಕಲರ್ ಸ್ಯಾರಿನ ತಗೊಂಡಿದ್ದೆ. ಹಾಗೆ ಈ ತರ ಸ್ಯಾರಿ ನನ್ನ ಹತ್ರ ಇರ್ಲಿಲ್ಲ ಅಂತ ಹೇಳಿ ಇದನ್ನು ಕೂಡ ತಗೊಂಡಿದ್ದೆ. ಇದು ಬಂದು ಸೊ ಇಲ್ಲಿ ಇದು ಸೊ ನೋಡಿ, ಇದು ಸೆರ್ಗ್ ಬಂದಿದೆ, ಈ ತರ ಸೆರ್ಗು. ಹಾಗೆ ಇದಕ್ಕೆ ಬ್ಲೌಸ್ ಕೂಡ ಇದೇ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಸೊ ಡಿಫ್ರೆಂಟ್ ಆಗಿತ್ತು ಅಂತ ಹೇಳಿ ಈ ಸ್ಯಾರಿನ ತಗೊಂಡಿದ್ದೀನಿ. ಡಿಫ್ರೆಂಟ್ ಆಗಿ ಕಾಣಿಸ್ತಿತ್ತು ನಂಗೆ ಅಂತ ಹೇಳಿ. ಸೊ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಫಿಟ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ಈಗ ಒಂದೊಂದ್ ಸ್ಯಾರಿಗಳು ಏನಪ್ಪಾ ಅಂತ ಅಂದ್ರೆ ನರ್ಗೆ ಎಲ್ಲ ಕೂತ್ಕೊಳ್ಳಲ್ಲ, ನರ್ಗೆ ಕೂತ್ಕೊಳ್ಳಲ್ಲ, ತುಂಬಾ ಸ್ಟ್ರೇಟ್ ಎಲ್ಲ ಮಾಡ್ಬೇಕಾಗುತ್ತೆ. ಹಾಗಾಗಿ ಇದು ಆ ತರ ಪ್ರಾಬ್ಲಮ್ ಏನಿಲ್ಲ, ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸೀರೆ. ಆಮೇಲೆ ಬ್ಲೌಸ್ ಬಂದು ನಾನು ಇವಾಗ ರೀಸೆಂಟ್ ಆಗಿ ಸ್ಟಿಚ್ ಮಾಡಿಸಿದ್ದು. ಯಾವ್ದೇ ರೀತಿ ಅಂದ್ರೆ ವರ್ಕ್ ಏನ್ ಮಾಡ್ಸಿಲ್ಲ ನಾನು, ಯಾವ್ದೇ ರೀತಿ ವರ್ಕ್ ಆಗ್ಲಿ ಏನು ಮಾಡ್ಸಿಲ್ಲ ನಾನು. ಸಿಂಪಲ್ ಆಗಿ ಪ್ಲೇನ್ ಆಗಿ ಹೊಲ್ಸಿದೀನಿ. ಹಿಂದೆ ತೋರಿಸ್ತೀನಿ. ಸೊ ನೀವು ನೋಡ್ಬೋದು, ನಾನು ಬ್ಯಾಕ್ ಬಟನ್ ಕೊಡ್ಸಿದೀನಿ ಇದಕ್ಕೆ. ನೋಡಿ, ಇದು ಫ್ರಂಟ್, ಇದು ಬ್ಯಾಕ್ ಬಟನ್. ಇದು ನೋಡಿ, ಇದು ಬ್ಯಾಕ್ ಬಟನ್ ಕೊಡ್ಸಿದೀನಿ. ಸೊ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದ್ರಿಂದ ನಮ್ಗೆ ಹೇಗ್ ತೋರಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದು ನೋಡಿ, ಇದು ಬ್ಯಾಕ್ ಬಟನ್ ಕೊಡ್ಸಿದೀನಿ. ಸೊ ಸ್ಲೀವ್ಸ್ ಗೆ ನಾನು ಪ್ಲೇನ್ ಸ್ಲೀವ್ಸ್ ಹಾಕ್ಸಿದೀನಿ, ಯಾವ್ದೇ ರೀತಿ ವರ್ಕ್ ನ ಮಾಡ್ಸಿಲ್ಲ. ಪ್ಲೇನ್ ಸ್ಲೀವ್ಸ್ ಇದೆ. ಹಾಗೆ ಹಿಂದಗಡೆ ಒಂದು ಥ್ರೆಡ್ ನ ಕೊಡ್ಸಿದೀನಿ. ಸೊ ಇದು ಬಂದು ಅದು ಮ್ಯಾಚಿಂಗ್ ಹಾಕಿದ್ದಾರೆ. ಒಂಥರ ಸಿಮೆಂಟ್ ಕಲರ್ ಇದೆ, ಸಿಮೆಂಟ್ ಕಲರ್ ಥ್ರೆಡ್ ನ ಹಾಕಿದ್ದಾರೆ. ಮತ್ತೆ ಇಲ್ಲಿಗೆ ಎಂಡ್ಗೆ ಥ್ರೆಡ್ ಎಂಡ್ಗೆ ಸ್ಯಾರಿದು ಫ್ಲವರ್ ಬಂದಿದೆ ಅಲ್ವಾ, ಅದನ್ನ ಅಟ್ಯಾಚ್ ಮಾಡಿದ್ದಾರೆ. ಸೊ ಇದು ಬ್ಯಾಕ್ ಸೈಡ್ ನಾನು ಬಾಕ್ಸ್ ಶೇಪ್ ನೇ ಕೊಡ್ಸಿದೀನಿ, ನಾರ್ಮಲ್ ಬಾಕ್ಸ್ ಶೇಪ್ ನೇ. ಸೊ ಫ್ರಂಟ್ ಬಂದು ಒಂಥರ ವಿನೆಕ್ ಅಂತ ಹೇಳಲ್ಲ, ಇದು ಒಂಥರ ಯು ಶೇಪ್ ಅಲ್ಲಿ ಕೊಡ್ಸಿದೀನಿ ನಾನು ಇದಕ್ಕೆ. ಫ್ರಂಟ್ ಗೆ ಅಂದ್ರೆ ಫ್ರಂಟ್ ಉಕ್ಸ್ ಬಂದಿಲ್ಲ, ಅಂದ್ರೆ ಬಟನ್ಸ್ ಬಂದಿಲ್ಲ ಅಲ್ವಾ ಫ್ರಂಟ್ ಅಲ್ಲಿ. ಹಾಗಾಗಿ ಇದು ಯು ಶೇಪ್ ಅಲ್ಲಿ ಕೊಡ್ಸಿ ಮಧ್ಯ ಸ್ವಲ್ಪ ಡೀಪ್ ನ ತೆಗ್ಸಿದೀನಿ. ಇದು ಬ್ಯಾಕ್ ಬಟನ್. ಸೊ ಈ ಸ್ಯಾರಿ ಕಾಸ್ಟ್ ಬಂದು ನಂಗೆ ಅರೌಂಡ್ ಗೊತ್ತಿಲ್ಲ, ಅರೌಂಡ್ ದಿಸ್ ಇಸ್ ಮೇ ಬಿ ಅರೌಂಡ್ 1500 ಅಷ್ಟೇ ಅನ್ಸುತ್ತೆ. ಸೊ ಜಾಸ್ತಿ ರೇಟ್ ಇನ್ ಸೀರೆ ತಗೊಳಕ್ ನಂಗೆ ಇಷ್ಟ ಆಗಲ್ಲ. ಸೊ ದಿಸ್ ಇಸ್ ಅಷ್ಟೇ. ಇವಾಗ ಸ್ಯಾರಿ ತೋರಿಸ್ದೆ.
ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನನ್ನ ಜ್ಯುವೆಲ್ರೀಸ್ ಏನ್ ಹಾಕೋತಾ ಇದೀನಿ ಅಂತ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಸೊ ಇದು ರೌಂಡ್ ಇಯರಿಂಗ್ಸ್ ಹಾಕೋತಾ ಇದೀನಿ. ಸೊ ಜುಮ್ಕ ಬೇಡ, ಡಿಫ್ರೆಂಟ್ ಆಗಿರ್ಲಿ, ಆಲ್ಮೋಸ್ಟ್ ಯಾವಾಗ್ಲೂ ಜುಮ್ಕ ಹಾಕೋತೀವಿ ಅಂತ ಹೇಳಿ ಡಿಫ್ರೆಂಟ್ ಆಗಿ ಕಾಣಿಸ್ಲಿ ಅಂತ ಸೊ ಈ ತರ ಇಯರಿಂಗ್ ನ ಹಾಕೋತಾ ಇದೀನಿ. ನೋಡಿ, ಇದ್ ತಗೊಂಡು ಆಲ್ರೆಡಿ ಒಂದು 3 ಇಯರ್ಸ್ ಆಗೋಯ್ತು ಅನ್ಕೋತೀನಿ. 3 ಇಯರ್ಸ್ ಮೋರ್ ಆಗೋಯ್ತು. ಸೊ ಇದನ್ನ ನಾನು ಯೂಸ್ ಮಾಡಿರೋದು ಕಮ್ಮಿ ಸಲನೇ. ಅಂದ್ರೆ ಕಮ್ಮಿ ಅಂದ್ರೆ ಆಲ್ಮೋಸ್ಟ್ ಇವಾಗ ಟ್ರೆಡಿಷನಲ್ ಡ್ರೆಸ್ ಅಂತ ಅಂದ್ರೆ ಎಲ್ಲದಕ್ಕೂ ಜುಮ್ಕಾನೇ ಮ್ಯಾಚ್ ಆಗೋದು. ನನ್ನ ಹತ್ರ ತುಂಬಾ ಜುಮ್ಕಾ ಇದೆ, ಅದೆಲ್ಲ ಊರಲ್ಲಿ ಬಿಟ್ಬಿಟ್ಟಿದೀನಿ. ಸೊ ಇವಾಗ ಇದು ಮತ್ತೆ ಇನ್ನೊಂದ್ ತರದ್ದೆ, ಅದು ಇಷ್ಟ ಆಗ್ಲಿಲ್ಲ, ಯಾಕೋ ಆ ಸೀರೆಗ್ ಮ್ಯಾಚ್ ಆಗಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ಇದನ್ನ ಹಾಕೋತಾ ಇದೀನಿ. ಸೊ ಇದನ್ನ ನಾನು ಓನ್ಲಿ 2 ಟೈಮ್ಸ್ 3 ಟೈಮ್ಸ್ ಹಾಕಿರ್ಬೋದು ಅಷ್ಟೇ. 3 ಇಯರ್ಸ್ 3 ಟೈಮ್ಸ್ ಹಾಕಿದೀನಿ ನೋಡ್ರಪ್ಪ. ನಿನ್ ಜನ್ಮಕ್ಕೆ ಹೋಗೋ. ಇಷ್ಟೇ, ಹುಡುಗಿರೆಲ್ಲ ಇಷ್ಟಪಟ್ಟು ತಗೋತೀವಿ, ಆದ್ರೆ ಮತ್ತೆ ಮತ್ತೆ ಯೂಸ್ ಮಾಡಕ್ಕೆ ಸೊ ಆಗದೇ ಇಲ್ಲ. ಅಂದ್ರೆ ಯಾವ್ದು ಕಂಡಿದ್ದೆಲ್ಲ ತಗೋತಾ ಇರ್ತೀವಲ್ವಾ, ಹಾಗಾಗಿ ಮತ್ತೆ ಯೂಸ್ ಮಾಡ್ಬೇಕು ಅಂತ ಅನ್ಸಲ್ಲ. ಸೊ ನೆಕ್ಸ್ಟ್ ನಾನು ಈ ಬ್ಯಾಂಗಲ್ಸ್ ನ ಯೂಸ್ ಮಾಡ್ಕೋತಾ ಇದೀನಿ, ಇವಾಗ ಹಾಕೋತಾ ಇದೀನಿ. ಈ ಬ್ಯಾಂಗಲ್ಸ್ ಇದನ್ನ ತಗೊಂಡು ಜಸ್ಟ್ 9 ಮಂತ್ಸ್ ಆಗಿರ್ಬೋದು ಅಷ್ಟೇ. ಸೊ ಇದು ನಾನು ಚಿಕ್ಕಪೇಟೆಯಲ್ಲಿ ತಗೊಬಂದಿದ್ ಬ್ಯಾಂಗಲ್ಸ್, ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಜಸ್ಟ್ 100 ರುಪೀಸ್ ಅಷ್ಟೇ ಇದು. ಸೊ ನೋಡಿ, ನೀವೇ ನೋಡ್ಬೋದು ಎಷ್ಟು ಅಂದ್ರೆ ವೇಟ್ ಇದೆ ಈ ಬ್ಯಾಂಗಲ್. ಸೊ ನೋಡಿ, ಜಸ್ಟ್ 100 ರುಪೀಸ್ ಅಷ್ಟೇ. ನಂಗೆ ಈ ಪ್ಯಾಟ್ರನ್ ಅದೆಲ್ಲ ತುಂಬಾ ಇಷ್ಟ ಆಯ್ತು, ಡಿಸೈನ್ ಪ್ಯಾಟರ್ನ್ ಎಲ್ಲ ತುಂಬಾ ಇಷ್ಟ ಆಯ್ತು, ಹಾಗಾಗಿ ಇದು ತಗೊಬಂದಿದ್ ನಾನು. ಸೊ ಇದು ಜಸ್ಟ್ 1 ಪೇರ್ ಅಷ್ಟೇ, 1 ಪೇರ್ ತಗೊಬಂದೆ. ಇದು ಬಂದು 100 ರುಪೀಸ್ ಅಷ್ಟೇ. ಜಸ್ಟ್ ಇವಾಗ 9 ಮಂತ್ಸ್ ಬಿಫೋರ್ ಅಷ್ಟೇ ತಗೊಂಡಿದ್ದೆ ನಾನು ಇದನ್ನ. ಸೊ ತುಂಬಾ ಚೆನ್ನಾಗಿತ್ತು. 100 ರುಪೀಸ್ ಪೇರ್. ನಿಮ್ಗೂ ಏನಾದ್ರು ಬೇಕು ಅಂದ್ರೆ ಚಿಕ್ಕಪೇಟೆಯಲ್ಲಿ ಹೋಗಿ ಈ ತರ ಸರ್ಚ್ ಮಾಡಿ ಇನ್ನೂ ತುಂಬಾ ತರ ಡಿಸೈನ್ ಸಿಗುತ್ತೆ, ಇದೆ ಅಂತ ಅಲ್ಲ, ತುಂಬಾ ತರ ಡಿಸೈನ್ ಸಿಗುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದೀನಿ, ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬರ್ಬೋದು. ಜಸ್ಟ್ 100 ರುಪೀಸ್ ಅಷ್ಟೇ ಇದು. 1 ಪೇರ್ 100 ರುಪೀಸ್ ಅಷ್ಟೇ. ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಇಷ್ಟ ಆಯ್ತು ಅಂತ. ನಾನು ಆಲ್ಮೋಸ್ಟ್ ಬಳೆಗಳನ್ನ ತಗೊಳಲ್ಲ, ಅಂದ್ರೆ ನಾವ್ ಯೂಸೇ ಮಾಡಲ್ಲ. ಈಗ ಕಾಲೇಜ್ ಸ್ಕೂಲ್ಗೆಲ್ಲ ಹಾಕೊಂಡ್ ಹೋಗಲ್ಲ, ಹಾಗಾಗಿ ಯೂಸೇ ಮಾಡಲ್ಲ. ಸೊ ಬಳೆಗಳನ್ನ ತಗೊಳಲ್ಲ. ತುಂಬಾ ಬಳೆ ಇದೆ ನಮ್ಮ ಮನೇಲಿ. ಇದು ಇಷ್ಟ ಆಯ್ತು ಅಂದ್ಬಿಟ್ಟು ತಗೊಂಡಿದ್ದು, ಅದೆಲ್ಲ ಬೇರೆ ಬಳೆ ಎಲ್ಲ ಮದ್ವೆ ಡ್ರೆಸ್ ಮ್ಯಾಚಿಂಗ್ ಅಂತ ತಗೊಬಂದಿದ್ದು. ಸೊ ನೆಕ್ಸ್ಟ್ ಬಂದು ಇದು ರಿಂಗ್. ಸೊ ಕಾಣಿಸ್ತಿದೆ ಅನ್ಸುತ್ತೆ. ಇದು ಬಂದು ನಾನು ಮೈಸೂರ್ಗೆ ಹೋಗಿದ್ವಿ, ಮೈಸೂರಲ್ಲಿ ತಗೊಬಂದಿದ್ದು. ಈ ತರ ಇದೆ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಾನು ಬ್ಯಾಂಗಲ್ಸ್ ಜೊತೆಗೆ ಬ್ಲಾಕ್ ಬ್ಯಾಂಗಲ್ಸ್ ನ ಹಾಕೋದೆ. ಅಂದ್ರೆ ಅದು ಸಿಂಗಲ್ ಪೇರ್ ಇದೆಯಲ್ವಾ, ಅದ್ರ ಜೊತೆಗೆ ಮುಂದೆ ಮತ್ತೆ ಫ್ರಂಟ್ ಗೆ ಹಾಕೋತಾ ಇದೀನಿ ಬ್ಲಾಕ್ ಬ್ಯಾಂಗಲ್ಸ್ ನ. ಸೊ ಇವಾಗೆಲ್ಲ ನಿಮ್ಗೆ ಗೊತ್ತಿರುತ್ತೆ ಗ್ರೀನ್ ಬ್ಯಾಂಗಲ್ಸ್. ಸೊ ಗ್ರೀನ್ ಬ್ಯಾಂಗಲ್ಸ್ ಮತ್ತೆ ಬ್ಲಾಕ್ ಬ್ಯಾಂಗಲ್ಸ್ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಹಸಿರು ಬಳೆ ಮತ್ತೆ ಕಪ್ಪು ಬಳೆ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಹಾಗಾಗಿ ಟ್ರೆಂಡ್ ನ ಫಾಲೋ ಮಾಡೋಣ ಅಂತ ಹೇಳಿ ನಾನು ಇವಾಗ ಇದು ಹೇಳಿದ್ನಲ್ಲ ಆಗ್ಲೇ ಇದು. ಸೊ ಈ ಬಳೆ ಜೊತೆಗೆ ಈ ಬ್ಲಾಕ್ ಅಂದ್ರೆ ಕಪ್ಪು ಬಳೆನ ಹಾಕೋತಾ ಇದೀನಿ ಹಿಂದೆ ಮುಂದೆಗೆ. ಸೊ ನೆಕ್ಸ್ಟ್ ಒಂದು ಚೈನ್ ಹಾಕೊಂಡಿದೀನಿ, ಸಾಕು ಅಂತ ಹೇಳಿ. ಸೊ ಅದ್ರ ಜೊತೆಗೆ ಏನಪ್ಪಾ ಅಂತ ಅಂದ್ರೆ ಇನ್ನೊಂದಿದೆ ಅನ್ಕೊಂಡೆ. ದಿಸ್ ಇಸ್ ಆಕ್ಸಿಡೈಸ್ಡ್ ಸಿಲ್ವರ್ ಜ್ಯುವೆಲ್ರಿ. ಸೊ ನೋಡಿ, ಆಕ್ಸಿಡೈಸ್ಡ್ ಸಿಲ್ವರ್ ಜ್ಯುವೆಲ್ರಿ ಇದು ತಗೊಂಡಂತೂ ತುಂಬಾ ಅಂದ್ರೆ ಆಲ್ಮೋಸ್ಟ್ 4-5 ಇಯರ್ಸ್ ಆಯ್ತು. ಒಂದ್ ಸಲನು ನಾನು ವೇರ್ ಮಾಡಿಲ್ಲ ಇದನ್ನ. ಒಂದ್ ಸಲನು ನಾನು ಹಾಕೊಂಡೇ ಇಲ್ಲ ಇದನ್ನ. ಇದ್ರ ಜೊತೆಗೆ ಓಲೆ ಬಂದು ಜುಮ್ಕಾನೆ ಬಂದಿದೆ, ಆಕ್ಸಿಡೈಸ್ಡ್ ಜುಮ್ಕಾನೆ. ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದೆ ನಾನು ಅನ್ಸುತ್ತೆ. ಇದು ಫ್ಲಿಪ್ಕಾರ್ಟ್ ಅಲ್ಲಿ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ತಗೊಂಡೆ. ಇದು ಮತ್ತೆ ಇದ್ರ ಜೊತೆಗೆ ಇದನ್ ತಗೊಂಡೆ. ಇದು ಇದ್ರ ಜೊತೆಗೆ ತಗೊಂಡಿದ್ದು ನಾನು. ಇದು ಇದಕ್ಕೆ ಒಂದು ಅದೇ ಹೇಳಿದ್ನಲ್ವಾ, ಸರ್ಕಲ್ ತರ ಒಂದು ಓಲೆ ಬಂದಿದೆ ಎರಡಕ್ಕೂ. ಇದಕ್ಕೆ ಜುಮ್ಕಾ ತರ ಬಂದಿದೆ, ಇದಕ್ಕೆ ಸರ್ಕಲ್ ತರ ಓಲೆ ಬಂದಿದೆ. ಸೊ ಇದು ಎರಡಂತೂ ನೋಡಿ ಇನ್ನು ಹೊಸಾದ್ ತರ ಇದೆ, ನಾನು ಯೂಸೇ ಮಾಡಿಲ್ಲ ಇದನ್ನ.
ಹಾಗೆ ಇಟ್ಟಿದ್ದೀನಿ ಅಷ್ಟೇ ಸದ್ಯಕ್ಕೆ. ಇವಾಗ ಇಷ್ಟನ್ನ ಹಾಕೋತಾ ಇದೀನಿ. ಸೊ ಬನ್ನಿ ರೆಡಿ ಆಗೋಣ. ಫಸ್ಟ್ ಹೇರ್ ಡ್ರೈ ಮಾಡ್ಬೇಕು. ಸ್ನಾನ ಮಾಡಿದ್ನಲ್ವಾ, ಹೇರ್ ಡ್ರೈ ಆಗಿಲ್ಲ. ಇವಾಗ ಫಸ್ಟ್ ಸ್ಟ್ರೈಟ್ ಮಾಡ್ಕೊ ಬರೋಣ ರೆಡಿ ಆಗೋದಕ್ಕೆ ಮುಂಚೆ. ಹೇರ್ ನ ಸ್ಟ್ರೈಟ್ ಮಾಡ್ಕೊ ಬರೋಣ. ಸೊ ಏನ್ ಸ್ಟ್ರೈಟ್ ಅಂತ ಹೇಳ್ತೀನಿ, ಹೇರ್ ಡ್ರೈ ಮಾಡ್ಕೊ ಬರೋಣ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಹೇರ್ ಡ್ರೈಯರ್ ಬಂದು ವೇಗದು. ಸೊ ನಾನ್ ತಗೊಂಡು ಆಲ್ರೆಡಿ 2 years ಆಗ್ತಾನೆ ಬಂತು. ಇದ್ರ ಜೊತೆಗೆ ನಾನು 3-in-1 ಹೇರ್ ಸ್ಟ್ರೈಟ್ನರ್ ಕೂಡ ಬುಕ್ ಮಾಡಿದ್ದು. ಯಾಕಂದ್ರೆ ಇದು ನೈಕಾದಲ್ಲಿ ಸೊ ಫಸ್ಟ್ ಆರ್ಡರ್ ಮೇಲೆ ಏನೋ ಆಫರ್ ಇತ್ತು ಅಂತ ಹೇಳಿ ಬುಕ್ ಮಾಡಿದೆ. ಸೊ ಸ್ಟ್ರೈಟ್ನರ್ ಅಂತೂ ತುಂಬಾ ಸಲ ಯೂಸ್ ಮಾಡ್ತೀನಿ. ಈ ಹೇರ್ ಡ್ರೈಯರ್ ಅಂತೂ ನಾನು ಯೂಸೇ ಮಾಡಕ್ ಹೋಗಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದ ಮಾಡಿದ್ರೆ ಹಾರ್ಡ್ಲಿ 1-2 times ಯೂಸ್ ಮಾಡಿರ್ಬೋದು ಅಷ್ಟೇ. ನಾನು ಜಾಸ್ತಿ ಯೂಸೇ ಮಾಡಕ್ ಹೋಗಿಲ್ಲ, ಸುಮ್ಮನೆ ವೇಸ್ಟ್ ತಗೊಂಡು. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಎಷ್ಟು ಬೇಜಾರಾಯ್ತು ಹೇರ್ ಡ್ರೈಯರ್ ಮೇಲೆ ಅಂದ್ರೆ ನನ್ ಪ್ರಾಡಕ್ಟ್ ತಗೊಂಡಿದ್ ಬೇಜಾರಾಗ್ಲಿಲ್ಲ. ಸೊ ಇಟ್ಟಿದ್ದಾನೆ ಹೊಡೆದೋಗ್ಬಿಟ್ಟಿದೆ. ಅಂದ್ರೆ ಹೆಂಗೆ ಅಂತ ಅಂದ್ರೆ, ಇವಾಗ ಏನಾದ್ರು ಕ್ಲೀನ್ ಮಾಡೋವಾಗ ಆ ಜಾಗದಿಂದ ಈ ಜಾಗ, ಈ ಜಾಗದಿಂದ ಆ ಜಾಗ ಅಂತ ಎಲ್ಲ ಇಡ್ತೀವಲ್ವಾ, ಹಾಗಾಗಿ ಇಲ್ಲಿ ಈ ತರ ಬಿಟ್ಕೊಂಡಂಗ್ ಆಗ್ಬಿಟ್ಟೈತೆ. ಇಟ್ ಹರ್ಟ್ಸ್ ವೆರಿ ಮಚ್. ಹೊಡೆದೋಗಿತ್ತಲ್ಲ ಅನ್ಬಿಟ್ಟು ತೆಗ್ದಿದ್ದೀನಿ, ಇಲ್ಲ ಅಂದ್ರೆ ಅದು ಅಲ್ಲೇ ಇರ್ತಿತ್ತು. ನಾನು ನೋಡ್ಕೊಂಡೇ ಇರ್ತಿರ್ಲಿಲ್ಲ. ಫುಲ್ ಹೊಡೆದೋದ್ಮೇಲೆ ನೋಡ್ಕೊಳಕ್ ಆಗ್ತಿದ್ ನಾನು ಅನ್ಸತ್ತೆ. ಸೊ ಓಕೆ, ಇರ್ಲಿ ಪರವಾಗಿಲ್ಲ. ಸೊ ಆದ್ರೂ ಮುನ್ನುಗ್ಗು ಅಂತ ಹೇಳಿ ನಾನು ಹೇರ್ ಸ್ಟ್ರೈಟ್ ಮಾಡಕ್ಕೆ, ಸಾರಿ ಸ್ಟ್ರೈಟ್ ಅನ್ನೋದೇ ಬರುತ್ತೆ, ಕರ್ಲ್ ಮಾಡಕ್ ಹೋಗ್ತಾ ಇದ್ದೀನಿ. ಕರ್ಲ್ ಅಲ್ಲ, ಹೇರ್ ಡ್ರೈ ಮಾಡಕ್ ಹೋಗ್ತಾ ಇದೀನಿ. ಸೊ ಇದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ 2 ಪ್ರೆಷರ್ ನ ಕೊಟ್ಟಿದ್ದಾರೆ. 2 ಪ್ರೆಷರ್. ಫಸ್ಟ್ ಒನ್ ಬಂದು ಸೊ ಇದು 0, ಸೆಕೆಂಡ್ ಒನ್ 1, 2 ಈ ತರ ಇದೆ. ಸೊ 0 ಅಂದ್ರೆ ಆಫ್, 1 ಬಂದು ಸ್ವಲ್ಪ ಪ್ರೆಷರ್ ಅಲ್ಲಿ ಹೇರ್ ಬರುತ್ತೆ, ಅಂದ್ರೆ ಗಾಳಿ ಬರುತ್ತೆ. ಸೊ ಸೆಕೆಂಡ್ ಅಂದ್ರೆ ಫುಲ್ ಜಾಸ್ತಿ ಪ್ರೆಷರ್ ಅಲ್ಲಿ, ಅಂದ್ರೆ ಏನಾದ್ರು ಜಾಸ್ತಿ ಗಾಳಿಬೇಕು, ಬೇಗ ಒಣಗ್ಬೇಕಂತ ಅಂದ್ರೆ 2 ಪ್ರೆಷರ್ ಅಲ್ಲಿ ಇಟ್ಕೊಂಡು ನೀವು ಹೇರ್ ಡ್ರೈ ಮಾಡ್ಬೋದು. ಓಕೆ, ಇವಾಗ ಹೇರ್ ಎಲ್ಲ ಡ್ರೈ ಮಾಡಿ ಆಯ್ತು. ಸೊ ಔಟ್ಫಿಟ್ ನ ವೇರ್ ಮಾಡುವಂತ ಟೈಮ್ ಬಂದಿದೆ ಈಗ. ಸೊ ಬನ್ನಿ, ನಾವು ಮೈ ಔಟ್ಫಿಟ್ ಇಸ್ ರೆಡಿ. ಸೊ ಇಲ್ಲಿ ನಾನು ಸಿಂಗಲ್ ಪಿನ್ ನ ಮಾಡ್ಕೊಂಡಿದೀನಿ. ಸೊ ಸಿಂಗಲ್ ಪಿನ್ ಮಾಡ್ಕೊಂಡಿದೀನಿ. ಲೆಟ್ಸ್ ಗೆಟ್ ಇನ್ ಟು ದ ಮೇಕಪ್. ಪ್ರೈಮರ್ ನ ಹಾಕೊಳ್ಳೋಣ. ಫೌಂಡೇಶನ್ ಹಾಕೊಳ್ಳೋಣ. ಮ್ಯಾಟ್ ಫ್ಲಾಲೆಸ್ ಫಿಟ್ಮಿ ಫೌಂಡೇಶನ್. ಇದು ಜಾಸ್ತಿ ಹಾಕೊಳ್ಳೋಣ, ನಾನು ಇಷ್ಟೇ ಹಾಕೋತಾ ಇದ್ದೀನಿ. ಸೊ ಐ ಡೋಂಟ್ ಲೈಕ್ ಫೌಂಡೇಶನ್ ಮಚ್, ಸೊ ಕಮ್ಮಿ ಹಾಕೊಂಡಿದ್ದೀನಿ. ಸೊ ನಾನು ಇದು ಒಬ್ಬೊಬ್ರು ಏನಪ್ಪಾ ಅಂದ್ರೆ ಮಾಯಿಶ್ಚರೈಸರ್ ಒಳಗೆ ಮಿಕ್ಸ್ ಮಾಡಿ ಹಾಕ್ತಾರೆ. ಸೊ ನಾನು ಫಸ್ಟ್ ಟೈಮ್ ಪ್ರೈಮರ್ ಹಾಕಿದ್ನಲ್ವಾ, ಹಾಗಾಗಿ ಏನ್ ಮಿಕ್ಸ್ ಮಾಡಕ್ ಹೋಗಿಲ್ಲ ಇಲ್ಲಿ. ಸೊ ನೀವು ಬೇಕಂದ್ರೆ ಮಿಕ್ಸ್ ಮಾಡ್ಕೋಬಹುದು. ಸೊ ಹಾಗೆ ನಾನು ಬ್ಲೆಂಡರ್ ನ ಕೂಡ ಯೂಸ್ ಮಾಡಿಲ್ಲ ಇಲ್ಲಿ. ಸೊ ನನ್ಗೆ ಕೈಯಲ್ಲಿ ಅದನ್ನ ಬ್ಲೆಂಡ್ ಮಾಡ್ಕೊಂಡು ಹಾಕೊಂಡ್ರೆ ಕಂಫರ್ಟಬಲ್ ಅನ್ಸುತ್ತೆ. ಸೊ ಹಾಗಾಗಿ ಬ್ಲೆಂಡರ್ ನ ಯೂಸ್ ಮಾಡಕ್ ಹೋಗಿಲ್ಲ. ನಿಮಗೆ ಬೇಕು ಅಂದ್ರೆ ಯೂಸ್ ಮಾಡ್ಕೊಳ್ಳಿ, ದಟ್ ಇಸ್ ಆಪ್ಷನಲ್. ಸೊ ನನ್ಗೆ ಅದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಬ್ಲೆಂಡರ್ ನ ಯೂಸ್ ಮಾಡಿಲ್ಲ. ಕಾಂಪ್ಯಾಕ್ಟ್ ಪೌಡರ್ ನ ಯೂಸ್ ಮಾಡ್ತಾ ಇದೀನಿ. ಸೊ ನಾನು ಪೌಡರ್ ಅಷ್ಟೇ ಯೂಸ್ ಮಾಡಲ್ಲ, ಸಿಂಪಲ್ ಆಗಿ ಹಾಕೋತೀನಿ ಪೌಡರ್ ನ, ಜಸ್ಟ್ ಹೀಗೆ. ಸೊ ಜಾಸ್ತಿ ಮಾಡಲ್ಲ, ಕಮ್ಮಿ ಮಾಡಲ್ಲ, ಆ ತರ ಹಾಕೊಂಡಿ. ಓಕೆ. ಸೊ ಐಲೈನರ್ ನ ಹಾಕೋತಾ ಇದೀನಿ. ಇದು ಬಂದು ನಾನು 36R ಐಲೈನರ್ ನ ಹಾಕೋತಾ ಇದೀನಿ. ವಾಟರ್ ಪ್ರೂಫ್ ಐಲೈನರ್ ಇದು, ಅಂದ್ರೆ ಕಣ್ ಮೇಲೆ ಹಾಕೊಳ್ಳೋದು, ಐ ಲ್ಯಾಶಸ್ ಮೇಲೆ ಹಾಕೊಳ್ಳೋದು. ಸೊ ಬನ್ನಿ ಹಾಕೊಂಡು ಬರೋಣ. ಸೊ ನಾನು ಕಾಜಲ್ ಏನ್ ಅಪ್ಲೈ ಮಾಡಲ್ಲ. ಸೊ ಇಟ್ ಇಸ್ ನಾಟ್ ನೆಸೆಸರಿ. ಯಾಕಂದ್ರೆ ನಂಗೆ ಕಾಜಲ್ ಹಾಕಿದ್ರೆ ಕಣ್ಣು ಒಂಥರ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ನಾನು ಹಾಕಲ್ಲ. ಜಸ್ಟ್ ಐಲೈನರ್ ಮಾತ್ರ ಹಾಕ್ತೀನಿ. ದಿಸ್ ಬಂದು ಸ್ವಿಸ್ ಬ್ಯೂಟಿ ಅವರ ಮ್ಯಾಟ್ ಲಿಪ್ ಲೈನರ್. ಸೊ ಇದು ನಂಬರ್ ಬಂದು ಆಕ್ಚುಲಿ 11 ಇದು ನಂಬರು. ಅವರ ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್ ಅಂತ ಹೇಳಿದ್ರು. ಸೊ ಅಪ್ಲೈ ಮಾಡೋಣ.
ಇದು ಕೂಡ ಸ್ವಿಸ್ ಬ್ಯೂಟಿ ಅವರ ಲಿಪ್ ಗ್ಲಾಸ್ ಅಂದ್ರೆ ಲಿಪ್ಸ್ಟಿಕ್, ಮ್ಯಾಟ್ ಲಿಪ್ಸ್ಟಿಕ್, ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಇದು. ಇದಕ್ ಮ್ಯಾಚ್ ಆಗ್ಲಿ ಅಂತ ಇದನ್ನ ಹಾಕೋತಾ ಇದೀನಿ. ಓಕೆ, ಲಿಪ್ಸ್ಟಿಕ್ ಚೆನ್ನಾಗಿದೆ. ಸೊ ಇದು ಮೋಸ್ಟ್ ಲೈಕ್ಡ್ ಲಿಪ್ಸ್ಟಿಕ್ ಬೈ ಮೀ ಅಂತಾನೆ ಹೇಳ್ಬೋದು. ಸೊ ಈ ಕಲರ್ ತುಂಬಾ ಇಷ್ಟ ನನಗೆ. ಸೊ ಹಾಗಾಗಿ ಈ ಕಲರ್ ಲಿಪ್ಸ್ಟಿಕ್ ನಾನು ತಗೊಂಡಿದ್ದೀನಿ. ಟ್ರೈ ಮಾಡಿ, ಮ್ಯಾಟ್ ಫಿನಿಶ್ ಕೊಡುತ್ತೆ. ಸೊ ಲಾಂಗ್ ಲಾಸ್ಟಿಂಗ್ ಕೂಡ, ಹಾಗೆ ವಾಟರ್ ಪ್ರೂಫ್ ಕೂಡ ಇದು ಲಿಪ್ಸ್ಟಿಕ್ ಬಂದು ತುಂಬಾ ಚೆನ್ನಾಗಿದೆ. ಯು ಜಸ್ಟ್ ಟ್ರೈ ಇಟ್ ಅಷ್ಟೇ. ವಾಟರ್ ಪ್ರೂಫ್ ಮಸ್ಕರಾನ ಹಾಕೋತಾ ಇದೀನಿ. ಇದು ಬಂದು ಹ್ಯುದಾ ಬ್ಯೂಟಿ ಅವ್ರದ್ದು. ಸೊ ಲಾಂಗ್ ಲಾಸ್ಟಿಂಗ್ ಕೂಡ. ಕೊಲ್ಲಜಾಲ್ದು ತಗೋಬೇಕು ಅಂತ ಅನ್ಕೊಂಡಿದೀನಿ. ಸೊ ಸದ್ಯಕ್ಕೆ ಇದು ಖಾಲಿ ಆಗ್ಲಿ ಅಂತ ಇಟ್ಕೊಂಡಿದೀನಿ. ಸೊ ಇದು ಖಾಲಿ ಆದ್ಮೇಲೆ ಕೊಲ್ಲಜಾಲ್ದು ತಗೋಬೇಕು. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್, ಲಾಂಗ್ ಲಾಸ್ಟಿಂಗ್, ವಾಟರ್ ಪ್ರೂಫ್ ಅದು ಕೂಡ. ಸೊ ನೀವ್ ಯಾರಾದ್ರೂ ಯೂಸ್ ಮಾಡ್ತಿದ್ರೆ ನಂಗೆ ಕಮೆಂಟ್ ಮಾಡಿ, ನಾನು ಕೂಡ ಯೂಸ್ ಮಾಡ್ಬೇಕಂತ ಇದೀನಿ. ರಿವ್ಯೂಸ್ ನೋಡ್ತಾ ಇದೀನಿ, ಅಂದ್ರೆ ಅಷ್ಟು ನನಗೆ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇಲ್ಲ. ಸೊ ನೀವ್ ಯಾರಾದ್ರೂ ಹೇಳಿದ್ರೆ ನೋಡಿ ತಗೋತೀನಿ ನಾನು. ನೆಕ್ಸ್ಟ್ ಬಳೆನ ಹಾಕೊಳ್ಳೋಣ. ಬಳೆ ಹಾಕೋತಾ ಇದೀನಿ ಇವಾಗ. ಬ್ಲಾಕ್ ಬಳೆ ವಿತ್ ಗೋಲ್ಡ್ ಸಿಂಗಲ್ ಪೇರ್ ಆಫ್ ಬಳೀಸ್, ಬ್ಯಾಂಗಲ್ ಬಳೆ. ಬಳೆ ಒಂದೊಂದ್ಸಲ ಇಷ್ಟನೇ ಆಗಲ್ಲ, ಆದ್ರೆ ಒಂದೊಂದ್ಸಲ ಹಾಕೋಬೇಕಂತ ಅನ್ಸುತ್ತೆ, ನಾವು ಹಾಕೋಬೇಕಂತ ಅನ್ಸುತ್ತೆ. ಸೊ ಆದ್ರೆ ಏನ್ ಮಾಡೋದು, ಹಾಕೊಂಡೇ ಇರ್ಬೇಕು ಅಂತ ಆಗಲ್ಲ. ಹಾಕೊಳ್ದೇನೂ ಇರ್ಬೇಕು, ಒಂದೊಂದ್ಸಲ ಹಾಕೊಳ್ಳೋದು ಬೇಕು, ಆತರ. ಸೊ ಏನ್ ಮಾತಾಡಿದೆ ಅಂತ ಅರ್ಥ ಆಗಿಲ್ಲ, ನನಗೆ ಅರ್ಥ ಆಗಿಲ್ಲ. ಸೊ ಹಾಕೋಬೇಕು ಅಷ್ಟೇ. ಈಗ ಹಾಕೊಂಡಿದ್ದೀನಿ ನಾನು. ಸೊ ಬಳೆ ರೆಡಿ ಆಗಿದೆ. ಈಗ ಮೇಕಪ್ ಎಲ್ಲ ಮುಗ್ದಿದೆ ಸದ್ಯಕ್ಕೆ. ಇವಾಗ ಬೊಟ್ಟೊಂದು ಇಟ್ಕೊಂಡ್ರೆ ಮುಗಿತು. ಬೊಟ್ಟು ಇಟ್ಕೊಳ್ಳೋಕೆ ಮುಂಚೆ ಹೇರ್ ಸ್ಟೈಲ್ ಮಾಡ್ಕೊಬೋಣ. ಬೊಟ್ಟು ಹಾಕೊಳಕ್ ಮುಂಚೆ ಹೇರ್ ಸ್ಟೈಲ್ ಎಲ್ಲ ಮುಗಿದ್ಮೇಲೆ ಸೊ ಇಯರಿಂಗ್ಸ್ ಹಾಕೊಂಡು, ಇಯರಿಂಗ್ಸ್ ಆದ್ಮೇಲೆ ಬೊಟ್ಟು ಇಟ್ಕೊಳ್ಳೋಣ. ಓಕೆನಾ? ಓಕೆ. ಜುಮ್ಕ ಹಾಕೊಂಡಿದೀನಿ, ಈ ತರ ಕಾಣಿಸ್ತಾ ಇದೆ ಜುಮ್ಕ ಹಾಕೊಂಡು. ನೆಕ್ಸ್ಟ್ ಇವಾಗ ಇದಕ್ಕೆ ಬೊಟ್ಟು ಇಟ್ಕೋಬೇಕು. ಬೊಟ್ಟು ಇಟ್ಕೋತಾ ಇದೀನಿ. ಸೊ ಬೊಟ್ಟು ಕಾಣಿಸ್ತಲ್ಲ ಅನ್ಸುತ್ತೆ ನಮ್ಗೆ, ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಬೊಟ್ಟು ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಇವಾಗ ನಮ್ಮ ಕನ್ನಡದ ಸಂಪ್ರದಾಯದಂತೆ ಸ್ವಲ್ಪ ಕುಂಕುಮನ ಇಟ್ಕೊಳ್ಳೋಣ. ಬನ್ನಿ. ಕುಂಕುಮನ ಇಟ್ಕೊಂಡಾಗಿದೆ ಈಗ. ಸೊ ಈ ತರ ಕಾಣಿಸ್ತಾ ಇದೀನಿ ಇವಾಗ ಎಲ್ಲ ಕಂಪ್ಲೀಟ್ ಆಗಿ. ನೋಡಿ, ಕೂದಲು ಇನ್ನು ಸ್ವಲ್ಪ ಸ್ಟ್ರೈಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅನ್ಕೋತೀನಿ. ಸೊ ಬಟ್ ಓಕೆ, ದಿಸ್ ಇಸ್ ಓಕೆ ಅಂತ ಅನ್ಸ್ತಿದೆ. ಸೊ ಚೆನ್ನಾಗಿದ್ಯಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ. ಸಿಂಗಲ್ ಪಿನ್ ಮಾಡ್ಕೊಂಡಿದೀನಿ. ನಾನು ಯಾವತ್ತೂ ಸಿಂಗಲ್ ಪಿನ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ಸಿಂಗಲ್ ಪಿನ್ ಮಾಡ್ಕೊಂಡಿರೋದು. ಸೊ ಓಕೆ, ಚೆನ್ನಾಗಿದೆ, ಚೆನ್ನಾಗ್ ಅನ್ಸ್ತಿದೆ. ಓಕೆ, ಗುಡ್. ಸೊ
ಸೊ ಓಕೆ, ದಿಸ್ ವಾಸ್ ದ ಟುಡೇಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಹಾಗೆ ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಫನ್ನಿ ವಿಡಿಯೋ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ, ಅಲ್ಲೂ ಕೂಡ ಹೋಗಿ ಚೆಕ್ ಮಾಡಿ. ಸೊ ಈ GRM ಫಸ್ಟ್ ಟೈಮ್ GRM ವಿಡಿಯೋ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಪೋಸ್ಟ್ ಮಾಡಿರ್ತೀನಿ, ಅಲ್ಲೂ ಕೂಡ ಹೋಗಿ ಚೆಕ್ ಮಾಡಿ. ಪ್ಲೀಸ್ ಅಲ್ಲೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಇನ್ಸ್ಟಾ ID ಬಂದು ಸ್ನೇಹ ಗೌಡ 03 ಅಂತ ಹೇಳಿ, ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಹಾಗೆ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.